ಒಳ್ಳೆಯ ಕುರುಬನಾಗಿರುವ ಏಸು ಪ್ರಭುವಿನ ದಿವ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಬಿತ್ತುವವನ ಸಾಮ್ಯದಲ್ಲಿ ಮುಳ್ಳು ಗಿಡಗಳಿದ್ದ ನೆಲ ಹಾಗೂ ಒಳ್ಳೆಯ ನೆಲ, ಗೋಧಿ ಹಣಜಿಯ ಸಾಮ್ಯ, ಸಾಸಿವೆ ಕಾಳಿನ ಸಾಮ್ಯ, ಹುಳಿ ಹಿಟ್ಟಿನ ಸಾಮ್ಯ ಎಂಬ ಪ್ರಸ್ತಾಪಗಳ ಕುರಿತು ಅಧ್ಯಯನ ಮಾಡಿದೆವು. ಈ ಎಲ್ಲ ಪ್ರಸ್ತಾಪಗಳು ನೇರವಾಗಿ ಪರಲೋಕ ರಾಜ್ಯದ ಕುರಿತಾಗಿ ವಿವರಿಸುತ್ತದೆ. ಒಂದೊಂದು ಸಾಮ್ಯಕ್ಕೂ ಬಹು ವಿಭಿನ್ನವಾದ ಹಾಗೂ ವಿಶೇಷವಾದ ಅರ್ಥವಿರುತ್ತದೆ. ಬಿತ್ತುವವನ ಸಾಮ್ಯದ 4 ನೆಲಗಳು, ಒಂದೇ ರೀತಿಯಲ್ಲಿ ಕಾಣುವ ಗೋಧಿ ಹಾಗೂ ಹಣಜಿಯ ಗಿಡಗಳು, ಚಿಕ್ಕ ಬೀಜವಾದ ಸಾಸಿವೆ ಕಾಳು ಹಾಗೂ ಬಹು ಬೇಗ ಹರಡುವ ಹುಳಿಹಿಟ್ಟು. ಇವುಗಳಲ್ಲಿ ನಮ್ಮ ಸ್ಥಿತಿ ಯಾವುದಕ್ಕೆ ಹೋಲಿಕೆಯಾಗಿದೆ? ಪ್ರತಿದಿನವೂ ನಮ್ಮನ್ನು ನಾವು ಎಚ್ಚರಿಕೆಯಿಂದ ಸರಿಪಡಿಸಿಕೊಳ್ಳುತ್ತಾ ಹೆಚ್ಚು ಹೆಚ್ಚು ಫಲ ಕೊಡುವಂತೆ ರೀತಿಯಲ್ಲಿ ಜೀವಿಸೋಣ. ಈಗಲೂ ಸಹ ಇನ್ನೂ ಪರಿಪೂರ್ಣತೆಯೆಡೆಗೆ ಸಾಗಲು ಅನುಕೂಲವಾಗುವಂತೆ ಆತನ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಒಬ್ಬನೇ ಮಗನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ ಮೇಲಿನ ಧ್ಯಾನವನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ದೇವರ ವಾಕ್ಯದ ಅನೇಕ ಸತ್ಯಗಳನ್ನು ಈ ಮೂಲಕ ನಾವು ಕಂಡುಕೊಂಡಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆಯ 13ನೇ ಅಧ್ಯಾಯದ 33ನೇ ವಚನದಲ್ಲಿ 3 ಸೇರು ಹಿಟ್ಟಿನ ಬಗ್ಗೆ ಧ್ಯಾನ ಮಾಡಿದೆವು. ಅದನ್ನು ಮುಂದುವರಿದು ನೋಡುವಾಗ 3 ಸೇರು ಹಿಟ್ಟು ಎಂಬುದು ಸುವಾರ್ತೆಯನ್ನು ಸಂಕೇತಿಸುತ್ತದೆ. ನಾವಿದನ್ನು ಹೇಗೆ ತಿಳಿದುಕೊಳ್ಳಬಹುದು? ಹಿಟ್ಟನ್ನು ಬೀಜ ಅಥವಾ ಧಾನ್ಯದಿಂದ ಮಾಡುತ್ತಾರೆ ಮತ್ತು ಬಿತ್ತುವವನ ಸಾಮ್ಯದಲ್ಲಿ ಬೀಜವು ದೇವರ ವಾಕ್ಯಕ್ಕೆ ಹೋಲಿಕೆಯಾಗಿದೆ ಎಂದು ಕರ್ತನು ಹೇಳಿದ್ದಾನೆ. ಕ್ರಿಸ್ತನು ತಿರಸ್ಕರಿಸಲ್ಪಟ್ಟ ಅವಧಿಗೂ ಆತನು ತನ್ನ ರಾಜ್ಯ ಸ್ಥಾಪಿಸಲು ಹಿಂತಿರುಗಿ ಬರುವ ಸಮಯದ ಅವಧಿಗೂ ನಡುವಣ ಸಮಯದಲ್ಲಿ ಈ ಲೋಕದಲ್ಲಿ ದೇವರ ವಾಕ್ಯದ ಸ್ಥಿತಿ ಏನೆಂಬುದನ್ನು ಈ ಸಾಮ್ಯ ಸೂಚಿಸುತ್ತದೆ. ಪ್ರಿಯರೇ, ಹಿಟ್ಟಿನ ಮೂಲಕ ಸೂಚಿಸಲ್ಪಟ್ಟ ದೇವರ ವಾಕ್ಯಕ್ಕೆ ಏನಾಗುತ್ತದೆ ನೋಡ್ರಿ. ಒಬ್ಬ ಹೆಂಗಸು ಇಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಸತ್ಯವೇದದಲ್ಲಿ ಬೋಧನಾತ್ಮಕವಾಗಿ ಮಾತನಾಡುವಾಗ ಸ್ತ್ರೀಯು ಹಲವು ಸಂದರ್ಭದಲ್ಲಿ ಕೆಟ್ಟತನದ ಸಂಕೇತವಾಗಿರುವುದನ್ನು ನೋಡುತ್ತೇವೆ. ಆಕೆ ಅದನ್ನು ಹುಳಿ ಹಿಟ್ಟಿನಲ್ಲಿ ಕಲಸಿಡುತ್ತಾಳೆ. ಒಂದು ವೇಳೆ ಹುಳಿ ಹಿಟ್ಟು ಸುವಾರ್ತೆಗೆ ಹೋಲಿಕೆಯಾಗಿದ್ದರೆ ಆಕೆ ಅದನ್ನು ಯಾಕೆ ಅಡಗಿಸಿಡುತ್ತಾಳೆ? ಸುವಾರ್ತೆಯನ್ನು ಮಾಲಿಗೆಗಳ ಮೇಲಿಂದ ಲೋಕದ ಕಟ್ಟಕಡೆಯವರೆಗೆ ಘೋಷಿಸಬೇಕೆಂದು ಹೇಳಿದೆಯಲ್ಲ. ಆದರೆ ಸ್ಪಷ್ಟವಾಗಿ ಹುಳಿಹಿಟ್ಟು ಕೆಟ್ಟತನಕ್ಕೆ ಸೂಚನೆಯಾಗಿದೆ. ಆ ಹೆಂಗಸು ಅದನ್ನು ಹಿಟ್ಟಿನಲ್ಲಿ, ಅಂದರೆ ದೇವರ ವಾಕ್ಯದಲ್ಲಿ, ಸುವಾರ್ತೆಯಲ್ಲಿ ಕಲಸಿಡುತ್ತಾಳೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಹೀಗೆಯೇ ನಡೆಯುವುದನ್ನು ನಾವು ನೋಡುತ್ತಿದ್ದೇವೆ. ದೇವರ ವಾಕ್ಯವನ್ನು ಯಾವ ದುರ್ಬೋಧಕ ಗುಂಪು ಕೂಡ ಅಲಕ್ಷಿಸುವುದಿಲ್ಲ. ಪಿಶಾಚನ ಆರಾಧಕರಾಗಿರುವರು ಕೂಡ ಸತ್ಯವೇದವನ್ನೇ ಉಪಯೋಗಿಸುತ್ತಾರೆ. ಸುಳ್ಳು ಬೋಧಕರೆಲ್ಲರೂ ದೇವರ ವಾಕ್ಯವೆಂಬ ಹಿಟ್ಟಿನಲ್ಲಿ ಹುಳಿ ಹಿಟ್ಟನ್ನು ಸೇರಿಸುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಹುಳಿ ಏನು ಮಾಡುತ್ತದೆ? ಅದು ಹಿಟ್ಟನ್ನು ಹುಳಿಯಾಗುವಂತೆ ಮಾಡುತ್ತದೆ. ಅಕ್ಕಿಯ ಅಥವಾ ಗೋಧಿ ಹಿಟ್ಟಿನಲ್ಲಿ ಅದನ್ನು ಸೇರಿಸಿದರೆ ಹಿಟ್ಟು ಉಬ್ಬುವಂತೆ ಮಾಡುತ್ತದೆ. ಅದಕ್ಕೆ ರುಚಿಯನ್ನು ಕೂಡ ಕೊಡುತ್ತದೆ. ಆದ್ದರಿಂದಲೇ ಅನೇಕರು ಈ ದಿನಗಳಲ್ಲಿ ದುರ್ಬೋಧನಾ ಗುಂಪುಗಳಿಂದ ಆಕರ್ಷಿಸಲ್ಪಡುತ್ತಾರೆ. ಹುಳಿಯಾಗದ ಹಿಟ್ಟಿನ ರೊಟ್ಟಿ ಹೆಚ್ಚು ರುಚಿಕರವಾಗಿರುವುದಿಲ್ಲ. ಹುಳಿಯು ಅದಕ್ಕೆ ರುಚಿಯನ್ನು ತರುತ್ತದೆ. ನನ್ನ ತಾಯಿಯವರು ರುಚಿಕರವಾದ ದೋಸೆಗಳನ್ನು ಮಾಡುತ್ತಿದ್ದರು. ಹಿಟ್ಟಿನಲ್ಲಿ ಹುಳಿಯನ್ನು ಸೇರಿಸಿ ಅದನ್ನು ಉಬ್ಬುವುದಕ್ಕೆ ಬಿಡುತ್ತಿದ್ದರು. ನಾವು ಅಡುಗೆ ಕೋಣೆಗೆ ಬಂದರೆ ಆ ಹಿಟ್ಟನ್ನು ಮುಟ್ಟದಂತೆ ಎಚ್ಚರಿಸುತ್ತಿದ್ದರು. ಅದು ಒಂದು ಮಟ್ಟಕ್ಕೆ ಉಬ್ಬಿದಾಗ ಅದರಿಂದ ದೋಸೆಯನ್ನು ಮಾಡುತ್ತಿದ್ದರು. ಪ್ರಿಯರೇ, ಈ ಹುಳಿ ಹಿಟ್ಟು ಇನ್ನೂ ಉಬ್ಬುವುದಕ್ಕೆ ಬಿಟ್ಟಾಗ ಏನಾಗುತ್ತದೆ ಎಂದು ನೋಡಿದ್ದೀರಾ? ಅದು ಆಗ ತಿನ್ನುವುದಕ್ಕೆ ಯೋಗ್ಯವಲ್ಲದಷ್ಟು ಹುಳಿಯಾಗಿ ಬಿಡುತ್ತದೆ. ಹುಳಿ ಹಿಟ್ಟು ಕೆಟ್ಟದ್ದರ ಸಂಕೇತವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದುರ್ಬೋಧನೆಗಳು ಸಭೆಯೊಳಕ್ಕೆ ಸೇರಿಕೊಂಡರೆ ಅದು ಧರ್ಮಭ್ರಷ್ಟತೆಗೆ ನಡೆಸುತ್ತದೆ. ಆ ಹಿಟ್ಟೆಲ್ಲ ಹುಳಿಯಾಯಿತು ಎಂಬುದನ್ನು ನೋಡುವಾಗ ಕರ್ತನಾದ ಯೇಸು ತಾನೇ ಹೇಳಿದ್ದಾನೆ, ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ? ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಮೂಲ ಭಾಷೆಯಲ್ಲಿ ಈ ಪ್ರಶ್ನೆ ಕೇಳಿದ ರೀತಿಯಲ್ಲಿಯೇ ಇಲ್ಲ ಎಂಬ ಉತ್ತರವೇ ಬರುವಂತಿದೆ. ಅಂದರೆ ಕ್ರಿಸ್ತನು ತಿರುಗಿ ಬರುವಾಗ ಪೂರ್ತಿ ಧರ್ಮಭ್ರಷ್ಟತೆಯೇ ಇರುತ್ತದೆ. ಸುವಾರ್ಥ ಸೇವೆಗೆ ಸಿದ್ಧನಾಗುತ್ತಿದ್ದ ಯೌವನಸ್ಥನಿಗೆ ಪೌಲನು ಎಚ್ಚರಿಸಿ ಹೇಳಿದ ಮಾತು ಈ ರೀತಿಯಾಗಿದೆ.
ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ ಎಂಬುದಾಗಿ. ಇದನ್ನು ನಾವು ಪೌಲನು ತಿಮೋಥಿಯನಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಸಭೆಯ ಧರ್ಮಭ್ರಷ್ಟತೆಯ ಅಂತಿಮ ಅವಸ್ಥೆಯ ಕುರಿತು ಲವೋದಿಕೀಯ ಸಭೆಯ ವಿಚಾರದಲ್ಲಿ ನಾವು ನೋಡುತ್ತೇವೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ನೋಡಿಕೊಳ್ಳೋಣ. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು. ಸಾಮ್ಯವಿಲ್ಲದೆ ಒಂದನ್ನೂ ಹೇಳಲಿಲ್ಲ. ಹೀಗೆ ನಾನು ಬಾಯಿದೆರೆದು ಸಾಮ್ಯರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂಬುದನ್ನು ನೋಡುವಾಗ ಈ ವಾಕ್ಯವನ್ನು ಚೆನ್ನಾಗಿ ನೆನಪಿನಲ್ಲಿಡಿರಿ. ಕರ್ತನಾದ ಯೇಸು ಒಂದು ಹೊಸ ಸತ್ಯವನ್ನು ಪ್ರಕಟಿಸುತ್ತಾ ಇದ್ದಾನೆ. ಆತನು ಸಾಮ್ಯರೂಪವಾಗಿ ಹೀಗೆ ತಿಳಿಸುವ ಸಂಗತಿಗಳು ಹಳೆ ಒಡಂಬಡಿಕೆಯಲ್ಲಿಯೂ ಈ ರೀತಿಯಾಗಿ ತಿಳಿಸಲ್ಪಟ್ಟಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 36ನೇ ವಚನವನ್ನು ನೋಡೋಣ. ಆಗ ಯೇಸು ಜನರನ್ನು ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು, ಹೊಲದಲ್ಲಿಯ ಹಣಜಿಯ ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಅಂದರು. ಪ್ರಿಯರೇ, ಯೇಸು ಜನರ ಗುಂಪನ್ನು ಮನೆಗೆ ಕಳುಹಿಸಿದ ಬಳಿಕ ತನ್ನ ಶಿಷ್ಯರನ್ನು ಜೊತೆಗೂಡಿಸಿಕೊಂಡನು. ಹಣಜಿಯ ಕುರಿತಾದ ಸಾಮ್ಯವನ್ನು ಈಗ ಅವರಿಗೆ ವಿವರಿಸಲಿಕ್ಕಿದ್ದನು. ನಾವು ಇದರ ಕುರಿತು ಈಗಾಗಲೇ ನೋಡಿದ್ದೇವೆ. ಆದರೆ ದೇವರ ವಾಕ್ಯದಲ್ಲಿ ಈ ಕುರಿತಾಗಿ ಏನು ಬರೆದಿದೆ ಎಂದು ನೋಡೋಣ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 37ನೇ ವಚನದಿಂದ 40ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕಾತನು, ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು, ಹೊಲವೆಂದರೆ ಈ ಲೋಕ. ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು. ಹಣಜಿ ಅಂದರೆ ಸೈತಾನನವರು. ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು. ಸುಗ್ಗಿಕಾಲ ಅಂದರೆ ಯುಗದ ಸಮಾಪ್ತಿ. ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಹಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿನ ಕ್ರೈಸ್ತತ್ವವು ಇದೇ ರೀತಿಯಾಗಿ ಇರುತ್ತದೆಯಲ್ಲವೇ? ಕರ್ತನಾದ ಯೇಸು ನಿಖರವಾಗಿ ಮುಂತಿಳಿಸಿದ್ದಾನೆ. ಈ ಮಾತುಗಳು ಬಹು ಸ್ಪಷ್ಟವಾಗಿ ಇದ್ದಕ್ಕಿದ್ದಂತೆ ನೆರವೇರುತ್ತದೆ. ಬನ್ನಿ ಪ್ರೇರೆ, ಮುಂದುವರೆದು ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 41ನೇ ವಚನದಲ್ಲಿ, ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಎಂಬುದಾಗಿ. ಪ್ರಿಯರೇ, 1000 ವರ್ಷದ ಆಳಿಕೆಯ ಕಾಲದಲ್ಲಿ ದುಷ್ಟತನವು ಸಂಪೂರ್ಣವಾಗಿ ತೆಗೆದುಹಾಕಲ್ಪಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 42 ಮತ್ತು 43ನೇ ವಚನದಲ್ಲಿ, ಬೆಂಕಿ ಕೊಂಡದಲ್ಲಿ ಹಾಕುವರು, ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ ಅಂದನು ಎಂಬುದಾಗಿ. ಪ್ರಿಯರೇ, ಈ ಕಠಿಣವಾದ ಮಾತುಗಳು ನಮ್ಮ ಸಾಧು ಸ್ವಭಾವದ ಕರ್ತನ ಬಾಯಿಂದ ಬಂದವು. ಕೊನೆಯ 3 ಸಾಮ್ಯಗಳು ವಿಶೇಷ ರೀತಿಯವುಗಳಾಗಿವೆ. ಈ ದಿನಗಳಲ್ಲಿನ ಪರಲೋಕ ರಾಜ್ಯದ ವಿಚಾರಗಳ ಕುರಿತು ಅವು ನಮಗೆ ತಿಳಿಸುತ್ತವೆ. ಮುಂದುವರೆದು ನಾವು ನೋಡುತ್ತೇವೆ, ಹೊಲದಲ್ಲಿ ಹೂಳಿಟ್ಟ ದ್ರವ್ಯದ ಸಾಮ್ಯ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನ ನೋಡುವಾಗ, ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲಾ ಮಾರಿ ಆ ಹೊಲವನ್ನು ಕೊಂಡುಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದ್ರವ್ಯವೆಂದರೆ ಇಸ್ರಾಯೇಲು, ಹೊಲ ಅಂದರೆ ಲೋಕ, ಒಬ್ಬನು ಅಂದರೆ ಮನುಷ್ಯಕುಮಾರನು. ಪ್ರಿಯರೇ, ಇಸ್ರಾಯೇಲ್ಯರ ಬಿಡುಗಡೆಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡವನು. ಇದು ಒಬ್ಬ ಪಾಪಿಯು ಸುವಾರ್ತೆಯನ್ನು ಕೊಂಡುಕೊಳ್ಳುವುದಲ್ಲ. ಯಾಕಂದರೆ ಸುವಾರ್ತೆಯನ್ನು ಹೊಲದಲ್ಲಿ ಹೂತಿಟ್ಟಿರುವುದಿಲ್ಲ. ಆದರೆ ಈ ದಿನಗಳಲ್ಲಿ ಇಸ್ರಾಯೇಲು ಲೋಕದಲ್ಲಿ ಹೂತಿಟ್ಟ ಸ್ಥಿತಿಯಲ್ಲಿದೆ. ಅವರು ಈಗ ಒಂದು ದೇಶವಾಗಿದ್ದಾರಲ್ಲ ಎಂದು ನೀವು ಯಾರಾದರೂ ಕೇಳಬಹುದು. ಅದು ಹೌದು. ಆದರೆ ಅವರ ಹೋರಾಟವು ಇನ್ನೂ ಕೊನೆಗೊಂಡಿಲ್ಲ. ಕ್ರಿಸ್ತನಿಂದ ತಮಗೆ ಆ ರಾಜ್ಯ ಕೊಡಲ್ಪಡುವ ತನಕ ಅವರು ತಮ್ಮ ಸ್ವದೇಶವನ್ನು ಸಂತೋಷವಾಗಿ ಅನುಭವಿಸಲಾರರು. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ, ಇಸ್ರಾಯೇಲಿನಿಂದ ಪ್ರಕಟವಾಗುತ್ತಿದ್ದ ಒಂದು ಪತ್ರಿಕೆಯಲ್ಲಿ
ಕೆಲವು ವಿಜ್ಞಾನಿಗಳ ಸಮ್ಮೇಳನದ ಕುರಿತಾಗಿ ಒಮ್ಮೆ ತಿಳಿಸಿದ್ದರು. ವೇದಿಕೆಯ ಹಿಂಭಾಗದಲ್ಲಿ ಇಬ್ರಿಯ ಹಾಗೂ ಆಂಗ್ಲ ಭಾಷೆಯಲ್ಲಿ ದೊಡ್ಡದಾದ ತಲೆಬರಹವೊಂದು ಹೀಗಿತ್ತು: ವಿಜ್ಞಾನವು ಈ ನಾಡಿಗೆ ಶಾಂತಿಯನ್ನು ತರಲಿದೆ ಎಂಬುದಾಗಿ. ಪ್ರಿಯರೇ, ಆದರೆ ವಿಜ್ಞಾನವು ಇಸ್ರಾಯೇಲ್ಯರಿಗಾಗಲಿ ಯಾವುದೇ ದೇಶಕ್ಕಾಗಲಿ ಶಾಂತಿಯನ್ನು ತಂದುಕೊಡಲಾರದು. ಸಮಾಧಾನದ ರಾಜನು ಮಾತ್ರ ಇದನ್ನು ಮಾಡಬಲ್ಲನು. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ನಿಜವಾಗಿ ನೋಡಿದರೆ ಇಸ್ರಾಯೇಲು ಇಂದು ಪ್ರಪಂಚದಾದ್ಯಂತ ಹೂತಿಡಲ್ಪಟ್ಟಿದೆ. ಯಹೂದ್ಯರ ಬಹುದೊಡ್ಡ ಸಂಖ್ಯೆಯ ಜನರು ಇಸ್ರಾಯೇಲಿನಲ್ಲಿಲ್ಲ. ಅವರು ಪ್ರಪಂಚದಾದ್ಯಂತ ಹರಟಿ ಹೋಗಿದ್ದಾರೆ. ಆದರೆ ದೇವರು ಇಸ್ರಾಯೇಲ್ ಜನಾಂಗವನ್ನು ಕೈಬಿಟ್ಟಿಲ್ಲ. ಅಪೊಸ್ತಲನಾದ ಪೌಲನು ಹೀಗೆ ಬರೆದಿದ್ದಾನೆ: ಹಾಗಾದರೆ ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟದುಂಟೆ ಎಂದು ಕೇಳುತ್ತೇನೆ. ಎಂದಿಗೂ ಇಲ್ಲ. ನಾನೂ ಸಹ ಇಸ್ರಾಯೇಲ್ಯನು, ಅಬ್ರಹಾಮನ ಸಂತತಿಯವನು, ಬೆನ್ಯಾಮೀನನ ಕುಲದವನು ಆಗಿದ್ದೇನಲ್ಲ. ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಯನ್ನು ತಳ್ಳಿಬಿಡಲಿಲ್ಲ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ದೇವರು ಇಸ್ರಾಯೇಲ್ಯರನ್ನು ಕೈ ಬಿಡಲಿಲ್ಲವೆಂದು ಪೌಲನು ನಂಬಿದ್ದನು. ಹಳೆ ಒಡಂಬಡಿಕೆಯ ಕಡೇ ಪ್ರವಾದಿಗಳಲ್ಲಿ ಒಬ್ಬನಾದ ಜಕರ್ಯನು ಇಸ್ರಾಯೇಲ್ಯರಿಗೆ ಒಂದು ಹೊಸ ದಿನ ಬರಲಿದೆ ಎಂದು ಹೇಳಿದ್ದಾನೆ. ಜಕರ್ಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ದಾವೀದ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು ಎಂಬುದಾಗಿ. ಪ್ರಿಯರೇ, ಪ್ರವಾದಿಯಾದ ಯೆರೆಮೀಯನು ಇಸ್ರಾಯೇಲ್ಯರು ಪುನಃ ಒಟ್ಟುಗೂಡಿಸಲ್ಪಡುವ ಕುರಿತಾಗಿಯೂ ದೇವರು ಅವರನ್ನು ತಮ್ಮ ಸ್ವದೇಶಕ್ಕೆ ಕರೆತರುವ ಕುರಿತಾಗಿಯೂ ಅನೇಕ ಕಡೆಗಳಲ್ಲಿ ಬರೆದಿದ್ದಾನೆ. ಆ ಸಮಯವು ಇನ್ನೂ ಬಂದಿಲ್ಲ. ದೇವರು ಅವರನ್ನು ಪುನಃ ಒಟ್ಟುಗೂಡಿಸುವ ಘಟನೆಯು ಬಹು ಮಹತ್ಕಾರ್ಯದ್ದಾಗಿ ಪರಿಣಮಿಸಿ ಅವರು ಐಗುಪ್ತರ ದಾಸತ್ವದಿಂದ ತಮಗಾದ ಬಿಡುಗಡೆಯನ್ನು ಮರೆತು ಬಿಡುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲ್ಯರನ್ನು ಇನ್ನೂ ಕೈಬಿಟ್ಟಿಲ್ಲ. ಈ ಸಾಮ್ಯದಿಂದ ಅದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಇಸ್ರಾಯೇಲು ಹೊಲದಲ್ಲಿ ಹೂಳಿಟ್ಟ ದ್ರವ್ಯವಾಗಿದೆ. ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಹೊಲವನ್ನು ತಕ್ಕೊಂಡ ಮನುಷ್ಯನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆ ಜನಾಂಗವನ್ನು ವಿಮೋಚಿಸುವುದಕ್ಕಾಗಿ ಆತನು ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಕರ್ತನಾದ ಯೇಸು ತನ್ನ ರಕ್ತದಿಂದ ಅವರನ್ನು ಕೊಂಡುಕೊಂಡಿದ್ದಾನೆ. ಅದೇ ರೀತಿ ನನಗೂ ನಿನಗೂ ರಕ್ಷಣೆಯನ್ನು ಒದಗಿಸಿಕೊಟ್ಟಿದ್ದಾನೆ. ಕ್ರಿಸ್ತನು ಈ ಭೂಮಿಗೆ ಹಿಂತಿರುಗಿ ಬರುವಾಗ ಆಗುವ ಶುದ್ಧೀಕರಣದ ಕುರಿತಾಗಿ ಜಕರ್ಯನು ಹೀಗೆ ಬರೆಯುತ್ತಾನೆ. ಜಕರ್ಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 1ನೇ ವಚನದಲ್ಲಿ: ಆ ದಿನದಲ್ಲಿ ಪಾಪವನ್ನು ಆ ಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವೀದ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಬಹು ಬೆಳೆಯುಳ್ಳ ಮುತ್ತಿನ ಸಾಮ್ಯ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 45 ಮತ್ತು 46ನೇ ವಚನವನ್ನು ನೋಡೋಣ. ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಳೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವ್ಯಾಪಾರಸ್ಥನೆಂದರೆ ಒಬ್ಬ ಪಾಪಿ ಹಾಗೂ ಬೆಳೆಯುಳ್ಳ ಮುತ್ತು ಅಂದರೆ ಕ್ರಿಸ್ತನು ಎಂಬುದಾಗಿ ಈ ಸಾಮ್ಯವನ್ನು ಸಾಮಾನ್ಯವಾಗಿ ಅರ್ಥೈಸಿಕೊಳ್ಳುತ್ತಾರೆ. ಕ್ರಿಸ್ತನನ್ನು ಪಡೆಯುವುದಕ್ಕೋಸ್ಕರ ಒಬ್ಬ ಪಾಪಿಯು ತನಗಿರುವುದೆಲ್ಲ ತ್ಯಾಗ ಮಾಡುತ್ತಾನೆಂದು ಅವರ ಅರ್ಥ. ಪ್ರಿಯರೇ, ಈ ಕುರಿತು ಒಂದು ಸಂಗೀತ ಹೀಗಿದೆ: ಅತ್ಯಮೂಲ್ಯ ಬೆಳೆಯ ಮುತ್ತು ನನಗೆ ಸಿಕ್ಕಿದೆ, ನನ್ನ ಹೃದಯ ಹರ್ಷಿಸುತ್ತದೆ. ಕ್ರಿಸ್ತನು ನನ್ನವನು, ನಾನು ಹಾಡಲೇಬೇಕು, ಆತನಿಗೆ ನಾನು ಹಾಡುವೆನು ಎಂಬುದಾಗಿ. ಪ್ರಿಯರೇ, ಈ ಅರ್ಥ ವಿವರಣೆ ನನಗೆ ಸರಿಯಾಗಿ ಕಾಣುವುದಿಲ್ಲವಾದ್ದರಿಂದ ನಾನು ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಮೊದಲನೇದಾಗಿ, ಬೆಳೆಯುಳ್ಳ ಮುತ್ತಿಗಾಗಿ ಯಾರು ಹುಡುಕುತ್ತಾರೆ? ಪಾಪಿಗಳು ರಕ್ಷಣೆ ಬೇಕೆಂದು ಹುಡುಕುತ್ತಾರೋ? ಪ್ರಿಯರೇ, ನನ್ನ ಸತ್ಯವೇದ ಆ ರೀತಿ ಹೇಳುತ್ತಿಲ್ಲ. ನನ್ನ ಅನುಭವವೂ ಆ ರೀತಿಯದಲ್ಲ. ಪಾಪಿಗಳು ರಕ್ಷಣೆಯನ್ನು ಹುಡುಕಿ ಬರುವುದಿಲ್ಲ. ಆ ವ್ಯಾಪಾರಿಯು ಪಾಪಿಯ ಸಂಕೇತವಾಗಿರಲಿಕ್ಕಿಲ್ಲ. ಅವನ ಬಳಿ ಕೊಡಲು ಏನೂ ಕೂಡ ಇರುವುದಿಲ್ಲ. ಅವನು ಕ್ರಿಸ್ತನನ್ನು ಹುಡುಕುತ್ತಿಲ್ಲ. ಕ್ರಿಸ್ತನಿಗೆ ಕೊಡಲು ಪಾಪಿಯ ಬಳಿ ಏನೂ ಇರುವುದಿಲ್ಲ.
ಪ್ರಿಯರೇ, ವ್ಯಾಪಾರಸ್ಥನು ತನ್ನ ಬದುಕನ್ನೆಲ್ಲ ಮಾರಿದನು ಎಂಬುದಾಗಿ ನೋಡುತ್ತೇವೆ. ಆದರೆ ಒಬ್ಬ ಪಾಪಿಯು ಅಪರಾಧ ಮತ್ತು ಪಾಪಗಳ ದೆಸೆಯಿಂದ ಸತ್ತವನಾಗಿರುವುದರಿಂದ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. ಅವನು ಏನನ್ನು ಮಾರಿಕೊಳ್ಳಬಹುದು? ಮಾತ್ರವಲ್ಲದೆ ಕ್ರಿಸ್ತನನ್ನು, ರಕ್ಷಣೆಯನ್ನು ಹಣ ಕೊಟ್ಟುಕೊಳ್ಳಲು ಸಾಧ್ಯವಿಲ್ಲವೆಂದು ಸತ್ಯವೇದ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ರಕ್ಷಣೆಯು ಒಂದು ಉಡುಗೊರೆಯಾಗಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುತ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನಂಬ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಪ್ರಿಯರೇ, ದೇವರು ಪ್ರೀತಿಸಿ ಕೊಟ್ಟನು. ಮುಂದುವರೆದು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ಪ್ರಿಯರೇ, ಆದರೆ ಈ ಸಾಮ್ಯದ ನಿಜವಾದ ಅರ್ಥ ವಿವರಣೆ ಏನೆಂದರೆ, ಆ ವ್ಯಾಪಾರಿಯು ಕ್ರಿಸ್ತನೇ. ಆತನು ತನ್ನ ಪರಲೋಕದ ನಿವಾಸವನ್ನು ಬಿಟ್ಟು ಬೆಲೆಯುಳ್ಳ ಮುತ್ತಿಗಾಗಿ ಈ ಲೋಕಕ್ಕೆ ಬಂದನು. ಆತನು ನಾಶನಕ್ಕೆ ಗುರಿಯಾದ ಪಾಪಿಗಳನ್ನು ಕಂಡು ಅವರಿಗಾಗಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟನು. ಆತನು ನಮ್ಮನ್ನು ದೇವರಿಗಾಗಿ ಕೊಂಡುಕೊಳ್ಳುವುದಕ್ಕೋಸ್ಕರ ತನಗಿರುವುದೆಲ್ಲವನ್ನೂ ಮಾರಿದನು. ಪ್ರಿಯರೇ, ಪೌಲನು ಇದನ್ನು ಕೊರಿಂಥದವರಿಗೆ ಹೀಗೆ ಬರೆದಿದ್ದಾನೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನೂ ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು ಎಂಬುದಾಗಿ. ಪ್ರಿಯರೇ, ಆತನು ನಮ್ಮನ್ನು ಕೊಂಡುಕೊಂಡನು, ದೇವರಿಗಾಗಿ ನಮ್ಮನ್ನು ವಿಮೋಚಿಸಿದನು. ದೇವರಿಗೆ ಮಹಿಮೆಯಾಗಲಿ. ಮುಂದುವರೆದು ನಾವು ನೋಡುತ್ತೇವೆ. ಈಗ ಮುತ್ತಿನ ಕುರಿತು ಸ್ವಲ್ಪ ನೋಡುವ. ಮುತ್ತು ಸಭೆಗೆ ಹೋಲಿಕೆಯಾಗಿದೆ. ಮುತ್ತು ವಜ್ರದಂತೆ ಒಂದು ಕಲ್ಲು ಅಲ್ಲ, ಅದು ಒಂದು ಜೀವಿಸುವ ಪ್ರಾಣಿಯಿಂದ ರಚಿಸಲ್ಪಡುವಂತಾದು. ಸಮುದ್ರದ ಸಣ್ಣ ಚಿಪ್ಪಿನ ಪ್ರಾಣಿಯೊಳಗೆ ಒಂದು ಹೊಯ್ಗೆ ಅಥವಾ ಚಿಕ್ಕ ವಸ್ತು ಹೊಕ್ಕಿರುತ್ತದೆ. ಅದು ಆ ಪ್ರಾಣಿಗೆ ಕಿರುಕುಳವಾಗುತ್ತದೆ. ಆಗ ಆ ಪ್ರಾಣಿಯು ಆ ವಸ್ತುವಿನ ಸುತ್ತ ತನ್ನ ದೇಹದಿಂದ ಒಂದು ದ್ರವವನ್ನು ಸುರಿಸುತ್ತದೆ. ಈ ದ್ರವವು ಗಟ್ಟಿಯಾಗಿ ಒಂದು ಮುತ್ತು ರೂಪುಗೊಳ್ಳುತ್ತದೆ. ಒಂದು ಬಿಳಿ ಅಂದವಾದ ಮುತ್ತು. ಈ ಮುತ್ತು ಇತರ ರತ್ನಗಳಂತಲ್ಲ. ಅದನ್ನು ಕೆತ್ತಿ ಸುಂದರವಾಗಿರಿಸಲು ಕೂಡ ಸಾಧ್ಯವಿಲ್ಲ. ಒಂದೇ ಆಗಿರುವಂಥದ್ದು. ಅದನ್ನು ಕೆತ್ತಲು ಪ್ರಯತ್ನಿಸಿದರೆ ಅದು ಹಾಳಾಗುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ಮುತ್ತನ್ನು ಅಮೂಲ್ಯವಾದದೆಂದು ಭಾವಿಸಲೇ ಇಲ್ಲ. ಸತ್ಯವೇದದ ಅನೇಕ ವಚನಗಳು ಈ ಕುರಿತು ತಿಳಿಸುತ್ತದೆ. ಉದಾಹರಣೆಗೆ ಯೋಬನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 18ನೇ ವಚನದಲ್ಲಿ, ಹವಳ ಹಾಗೂ ಮುತ್ತನ್ನು ಒಂದೇ ಸಮಾನವಾಗಿ ಕಂಡಿರುತ್ತಾರೆ, ಆದರೆ ಅನ್ಯರು ಅದನ್ನು ಬೆಲೆಯುಳ್ಳದೆಂದು ಭಾವಿಸುತ್ತಿದ್ದರು. ಯೇಸು ಬೆಲೆಯುಳ್ಳ ಮುತ್ತು ಎಂದು ಹೇಳುವಾಗ ಆತನ ಶಿಷ್ಯರಿಗೆ ಆಶ್ಚರ್ಯವಾಗಿರಬಹುದು. ಪೂರ್ವ ದೇಶಗಳವರು ಮುತ್ತನ್ನು ನಿಷ್ಕಪಟತನಕ್ಕೂ ಶುದ್ಧತೆಗೂ ಸಂಕೇತವಾಗಿ ಹೇಳುತ್ತಿದ್ದರು. ಅದು ಅರಸರಿಗೂ ಅಧಿಪತಿಗಳಿಗೂ ಮಾತ್ರವೇ ಯೋಗ್ಯವಾದದ್ದಾಗಿತ್ತು. ಈ ಮಾಹಿತಿಯ ಹಿನ್ನೆಲೆಯಲ್ಲಿ ನಾವು ಈ ಸಾಮ್ಯವನ್ನು ನೋಡೋಣ. ಕ್ರಿಸ್ತನು ವ್ಯಾಪಾರಿಯಾಗಿ ಈ ಲೋಕಕ್ಕೆ ಬಂದನು. ಆತನು ಪಾಪದಲ್ಲಿ ಬಿದ್ದಿರುವ ಮಾನವರನ್ನು ಕಂಡು ಆ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡನು. ನಮ್ಮ ಪಾಪಗಳು ಆತನ ದೇಹದ ಮೇಲೆ ಒಂದು ಕಿರುಕುಳವಾಗಿ ಇತ್ತು. ಆತನು ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟನು. ನಾನು ಈಟಿಯ ತಿವಿತದ ಮೂಲಕ ಕ್ರಿಸ್ತನ ಹೃದಯದೊಳಕ್ಕೆ ಹೊಕ್ಕೆ ಎಂದು ಒಬ್ಬರು ಹೇಳಿರುತ್ತಾರೆ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಪಾಪಿಯನ್ನು ಕಂಡಾಗ ಕ್ರಿಸ್ತನ ಪ್ರತಿಕ್ರಿಯೆಯನ್ನು ಗಮನಿಸಿರಿ. ಆತನು ತನ್ನ ನೀತಿಯಿಂದ ನಮ್ಮನ್ನು ಒದಗಿಸುವನು. ತನ್ನ ನೀತಿಯ ಬಿಳಿ ನಿಲುವಂಗಿಯನ್ನು ನಮಗೆ ತೊಡಿಸುವನು. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಕ್ರಿಸ್ತನು ನಾವಿರುವ ಈಗಿನ ಸ್ಥಿತಿಯಲ್ಲಿ ನಮ್ಮನ್ನು ನೋಡದೆ ಕಳಂಕ, ಸುಕ್ಕು ಮುಂತಾದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುತ್ತೇವೆ. ಈ ರೀತಿಯಾಗಿ ಆತನು ನಮ್ಮನ್ನು ನೋಡುತ್ತಾನೆ. ಪ್ರಿಯರೇ, ಈ ಸಭೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಕ್ರಿಸ್ತನು ತನಗಿರುವುದೆಲ್ಲವನ್ನೂ ಮಾರಿಬಿಟ್ಟನು. ಪ್ರಿಯರೇ,
ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ಏನಾಗುವೆಯೋ ಅದು ನಮಗೆ ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವು ಎಂದು ಬಲ್ಲೆವು. ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಪ್ರಿಯರೇ, ನಾವು ಸತ್ಯವೇದದ ಕೊನೆಯ ಪುಸ್ತಕವಾದ ಪ್ರಕಟಣೆಗೆ ಬರುವಾಗ ಸಭೆಯ ಮುಂದಣ ನಿವಾಸ ಸ್ಥಾನವಾದ ಹೊಸ ಯೆರೂಸಲೇಮಿನ ವಿವರಣೆಯನ್ನು ನೋಡುತ್ತೇವೆ. ಪಟ್ಟಣದ ಹೊರಗಿರುವ ಹೆಬ್ಬಾಗಿಲುಗಳು ಮುತ್ತುಗಳಾಗಿದ್ದವು. ಇದು ಆಕಸ್ಮಿಕವಾದದ್ದಲ್ಲ. ಅದನ್ನು ಕ್ರಿಸ್ತನೇ ಆ ರೀತಿಯಾಗಿ ಯೋಚಿಸಿದ್ದಾನೆ. ಆತನು ವ್ಯಾಪಾರಸ್ಥನಾಗಿದ್ದಾನೆ. ಆತನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಅದನ್ನು ಕೊಂಡುಕೊಂಡನು. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಸಮುದ್ರದಲ್ಲಿ ಹಾಕಿದ ಬಲೆಯ ಸಾಮ್ಯ ಎಂಬುದಾಗಿ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 47ನೇ ವಚನದಿಂದ 49ನೇ ವಚನದವರೆಗೆ ದಯವಿಟ್ಟು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯಗಳ ಮುಖ್ಯ ಸಾರಾಂಶ ಏನೆಂಬುದಾಗಿ ನೋಡುವಾಗ ಯುಗದ ಸಮಾಪ್ತಿಯಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಂತೆ ಆಗುವುದು. ಸತ್ಯವೇದವು ಈ ಲೋಕವು ಅಂತ್ಯವಾಗುವುದನ್ನು ಹೇಳುತ್ತಿಲ್ಲ. ಸಮಯ ಎಂಬುದು ಕೊನೆಗೊಂಡು ನಿತ್ಯತ್ವವು ಪ್ರಾರಂಭವಾಗುತ್ತದೆ. ಆದರೆ ನನಗೆ ಅದರ ವ್ಯತ್ಯಾಸವೇ ಗೊತ್ತಾಗಲಿಕ್ಕಿಲ್ಲ. ಯುಗದ ಸಮಾಪ್ತಿ ಎಂದರೆ ಕ್ರಿಸ್ತನು ಈ ಭೂಮಿಯ ಮೇಲೆ ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕಾಗಿ ಬರುವ ಸಮಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 50ನೇ ವಚನವನ್ನು ನೋಡೋಣ. ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು ಎಂಬುದಾಗಿ. ಪ್ರಿಯರೇ, ನಾಶನಕ್ಕೆ ಹೋಗುವುದು ಅತಿ ಭಯಂಕರ ಸಂಗತಿಯಾಗಿದೆ ಎಂಬುದಾಗಿ ಕರ್ತನು ಇಲ್ಲಿ ಹೇಳುತ್ತಿದ್ದಾನೆ. ಈ ದಿನಗಳಲ್ಲಿ ವಿನಮ್ರವಾಗಿರುವುದು ವಿಚಿತ್ರ ಸಂಗತಿಯಲ್ಲ. ನರಕವೇ ಇಲ್ಲವೆಂದು ಹೇಳಿದರೆ ಯಾರೂ ತಪ್ಪಾಗಿ ಭಾವಿಸುವುದಿಲ್ಲ. ಆದರೆ ಪ್ರಿಯರೇ, ಈ ಕುರಿತು ಖಚಿತವಾಗಿ ನಮಗೆ ಏನೂ ತಿಳಿಯದು ಅಲ್ಲವೇ? ನಿನಗೂ ತಿಳಿಯದು ಎಂದು ಯಾರಾದರೂ ನನಗೆ ಹೇಳಬಹುದು. ಆದರೆ ಸತ್ಯವೇದದಲ್ಲಿ ಬರೆದದ್ದು ನನಗೆ ಚೆನ್ನಾಗಿ ತಿಳಿದದೆ ಮತ್ತು ಸತ್ಯವೇದದಲ್ಲಿ ತಿಳಿಸಿರುವುದೆಲ್ಲವೂ ನಿಖರವಾಗಿರುವುದರಿಂದಲೂ ನನ್ನ ಸ್ವಂತ ಜೀವಿತದಲ್ಲಿ ಅವೆಲ್ಲವೂ ಸತ್ಯವಾಗಿರುವುದರಿಂದಲೂ ಅದರಲ್ಲಿ ಹೇಳಿರುವ ನರಕದ ವಿವರಣೆಯೂ ಸತ್ಯವೆಂದು ನಾನು ನಂಬುತ್ತೇನೆ ಮತ್ತು ಈ ನಂಬಿಕೆಯನ್ನಾಧರಿಸಿ ನಾನು ಜೀವಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಒಂದು ದೃಷ್ಟಾಂತದ ಮೂಲಕ ನಾವು ತಿಳಿದುಕೊಳ್ಳುವುದಾದರೆ, ಒಂದು ಚಂಡಮಾರುತವು ನಿನಗಿರುವ ಪ್ರದೇಶಕ್ಕೆ ಒಡೆಯಲಿದೆ ಎಂದು ನಿನಗೆ ತಿಳಿದರೆ ನೀನು ಏನು ಮಾಡುತ್ತೀ? ಯಾರಾದರೊಬ್ಬರು ನಿನ್ನ ಬಳಿಗೆ ಬಂದು ಚಂಡಮಾರುತ ಬರುತ್ತದೆಂದು 10 ವರ್ಷಗಳ ಹಿಂದೆಯೇ ಹೇಳಿದ್ದರು, ಆದರೆ ಏನೂ ಆಗಲಿಲ್ಲ ಎಂದು ಹೇಳಿದರೆ ನೀನೇನು ಹೇಳುತ್ತೀ? 10 ವರ್ಷಗಳ ಹಿಂದೆ ಅವರು ಹೇಳಿದ್ದು ಸಂಭವಿಸಿರಲಿಕ್ಕಿಲ್ಲ, ಆದರೆ ಈ ಸಾರಿ ಅವರು ಹೇಳಿದಂತೆ ನಡೆಯಬಹುದಲ್ಲ. ಆದ್ದರಿಂದ ನಾನು ಅದಕ್ಕೆ ತಕ್ಕ ಸಿದ್ಧತೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತೀಯಲ್ಲ. ಒಂದು ವೇಳೆ ನೀನು ಮಾಡದಿದ್ದರೆ ನೀನೊಬ್ಬ ಬುದ್ಧಿಹೀನನಾಗಿರುತ್ತೀ. ಒಂದು ವೇಳೆ ನರಕದ ಕುರಿತಾದ ಕ್ರಿಸ್ತನ ಎಚ್ಚರಿಕೆಯನ್ನು ಅಲಕ್ಷ್ಯ ಮಾಡುವವನ ಅವಸ್ಥೆಯೇನು? ನಾನು ನನ್ನ ಅದೃಷ್ಟ ಪರೀಕ್ಷೆ ಮಾಡುತ್ತೇನೆ ಎಂದು ಅವನು ಹೇಳಬಹುದು. ಆದರೆ ಅವನ ಎಣಿಕೆ ತಪ್ಪಾಗಿದ್ದರೆ ಎಂಥ ಘೋರ ಅನಾಹುತವಾಗುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ವಿಚಾರವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಈ ಸಮಯದಲ್ಲಿ ಆತನು ಹೇಳುತ್ತಾನೆ, ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಪ್ರಿಯರೇ, ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಸಿದ್ಧತೆಯಲ್ಲಿ ಜೀವಿಸುತ್ತಾ ಇದ್ದೇವೆಯೋ? ಯಾರ್ಯಾರು ಆತನ ಬರೋಣದಲ್ಲಿ ಕೈ ಬಿಡಲ್ಪಡುತ್ತಾರೋ ಅವರ ಸ್ಥಿತಿ ಬಹಳ ದುಃಖಕರವಾಗಿರುತ್ತದೆ. ಆದುದರಿಂದ ದಿನಾಲು ಎಚ್ಚರವಾಗಿದ್ದು ಜಾಗ್ರತೆಯಿಂದ ಮುನ್ನಡೆಯೋಣ. ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯ ದೇವಮಕ್ಕಳೇ, ಜೀವವುಳ್ಳ ವಾಕ್ಯವನ್ನು ಇದುವರೆಗೆ ಅಧ್ಯಯನ ಮಾಡಿದ್ದೇವೆ. ಹುಳಿಹಿಟ್ಟಿನ ಕುರಿತು ಬಹು ಆಳವಾದ ಬೋಧನೆಯನ್ನು ಕೇಳಿದೆವು. ಈ ಅಧ್ಯಯನವು ವೈಯಕ್ತಿಕವಾಗಿ ನನಗೆ ಬಹಳ ಉತ್ತಮವಾದ ವಾಕ್ಯಜ್ಞಾನವನ್ನು ನೀಡಿತು. ನಿಮಗೂ ಸಹ ಈ ಬೋಧನೆಯು ಸಹಾಯಕವಾಯಿತು ಎಂದು ನಾನು ನಂಬುತ್ತೇನೆ. ವಾಕ್ಯವನ್ನು ಕೇಳಿಸಿಕೊಂಡಿರುವ ನಾವು ಈಗ ಇಂತಹ ಹುಳಿಹಿಟ್ಟಿನ ಬಗ್ಗೆ ಎಚ್ಚರಿಕೆಯಾಗಿದ್ದು ಜೀವಿಸಬೇಕಾದ ಹಂಗಿನಲ್ಲಿದ್ದೇವೆ. ಈ ರೀತಿಯಲ್ಲಿ ನಮ್ಮನ್ನು ಪ್ರಬೋಧಿಸುತ್ತಿರುವ ಕರ್ತನಿಗೆ ಸ್ತೋತ್ರವಾಗಲಿ. ಪರಮಗುರುವಾದ ಯೇಸುವಿನ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ.